ಹಾಯ್ ಫ್ರೆಂಡ್ಸ್, ಸೂಪರ್ ಸ್ಟಡಿ IKGKಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ PDO ಎಕ್ಸಾಮ್, KAS ಎಕ್ಸಾಮ್, BMTC ಎಕ್ಸಾಮ್, RTO ಎಕ್ಸಾಮ್ ಮತ್ತು PC ಎಕ್ಸಾಮನ್ನು ಪ್ರಿಪೇರ್ ಆಗ್ತಿದ್ರು, ಈಗಲೇ ಹೋಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಒಂದು ವಿಡಿಯೋದಲ್ಲಿ 6ರಿಂದ 12ನೇ ತರಗತಿಯ ಪುಸ್ತಕದಿಂದ ತೆಗೆದ ಕರ್ನಾಟಕದ ಭೂಗೋಳಶಾಸ್ತ್ರದ ಬಗ್ಗೆ ತಿಳಿಸಿಕೊಡ್ತೀನಿ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ IKGK ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡುತ್ತೇನೆ ಫ್ರೆಂಡ್ಸ್. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್, ವಿಡಿಯೋದ ಕೊನೆಯಲ್ಲಿ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಫ್ರೆಂಡ್ಸ್. ಮತ್ತು ನೀವು 50 ಪ್ರಶ್ನೆಗಳಿಗೆ ಎಷ್ಟು ಉತ್ತರಗಳನ್ನು ಗಳಿಸಿದ್ದೀರಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1. ಭಾರತದ ಅರಣ್ಯ ಸಂಶೋಧನಾ ಕೇಂದ್ರ ಎಲ್ಲಿದೆ? ಆಪ್ಷನ್ ನಂಬರ್ ಎ ಕಲ್ಕತ್ತಾ, ಆಪ್ಷನ್ ನಂಬರ್ ಬಿ ಡೆಹ್ರಾಡೂನ್, ಆಪ್ಷನ್ ನಂಬರ್ ಸಿ ಪುಣೆ, ಆಪ್ಷನ್ ನಂಬರ್ ಡಿ ಭೋಪಾಲ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಡೆಹ್ರಾಡೂನಲ್ಲಿ ಅರಣ್ಯ ಸಂಶೋಧನಾ ಕೇಂದ್ರ ಇದೆ ಫ್ರೆಂಡ್ಸ್. ಪ್ರಶ್ನೆ 2. ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಯಾವುದು? ಆಪ್ಷನ್ ನಂಬರ್ ಎ ರಾಮನಗರ, ಆಪ್ಷನ್ ನಂಬರ್ ಬಿ ವಿಜಯಪುರ, ಆಪ್ಷನ್ ನಂಬರ್ ಸಿ ಹಾಸನ್, ಆಪ್ಷನ್ ನಂಬರ್ ಡಿ ಮೈಸೂರು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಬಂದ್ಬಿಟ್ಟು ವಿಜಯಪುರ ನೋಡಿ ಫ್ರೆಂಡ್ಸ್. ಪ್ರಶ್ನೆ 3. ಹುಲಿಗಳ ದಿನ ಯಾವಾಗ ಆಚರಿಸುತ್ತಾರೆ? ಆಪ್ಷನ್ ನಂಬರ್ ಎ ಜುಲೈ 29, ಆಪ್ಷನ್ ನಂಬರ್ ಬಿ ಮೇ 8, ಆಪ್ಷನ್ ನಂಬರ್ ಸಿ ನವೆಂಬರ್ 10, ಆಪ್ಷನ್ ನಂಬರ್ ಡಿ ಮಾರ್ಚ್ 25. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಜುಲೈ 29ರಂದು ಹುಲಿಯ ದಿನಾಚರಣೆ ಆಚರಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 4. ರಾಜ್ಯದಲ್ಲಿ ಅತಿ ಹಳೆಯದಾದ ಮರ ಯಾವುದು ಮತ್ತು ಅದು ಎಲ್ಲಿದೆ? ಆಪ್ಷನ್ ನಂಬರ್ ಎ ಹಾಸನ ಜಿಲ್ಲೆಯಲ್ಲಿ, ಆಪ್ಷನ್ ನಂಬರ್ ಬಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಆಪ್ಷನ್ ನಂಬರ್ ಸಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಆಪ್ಷನ್ ನಂಬರ್ ಡಿ ಬಂದ್ಬಿಟ್ಟು ರಾಮವಳ್ಳಿಯಲ್ಲಿ. ರಾಜ್ಯದಲ್ಲಿ ಅತಿ ಹಳೆಯದಾದ ಮರ ಆಲದ ಮರ ಅಂತ ಹೇಳಿ ಫ್ರೆಂಡ್ಸ್. ಇದು ರಾಮವಳ್ಳಿಯಲ್ಲಿ ಕಂಡು ಬರ್ತದೆ ಫ್ರೆಂಡ್ಸ್ ಇದು. ಪ್ರಶ್ನೆ 5. ವಿಶ್ವ ಜಲ ದಿನ ಯಾವಾಗ ಆಚರಿಸುತ್ತಾರೆ? ಆಪ್ಷನ್ ನಂಬರ್ ಎ ಜೂನ್ 25, ಆಪ್ಷನ್ ನಂಬರ್ ಬಿ ಜುಲೈ 23, ಆಪ್ಷನ್ ನಂಬರ್ ಸಿ ಮಾರ್ಚ್ 22, ಆಪ್ಷನ್ ನಂಬರ್ ಡಿ ಮಾರ್ಚ್ 22. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಮಾರ್ಚ್ 22ರಂದು ವಿಶ್ವ ಜಲ ದಿನ ಆಚರಿಸುತ್ತಾರೆ. ಪ್ರಶ್ನೆ 6. ರಾಜ್ಯದಲ್ಲಿ ಅತಿ ಹಳೆಯದಾದ ಬೇವಿನ ಮರ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ನಂಬರ್ ಎ ಯಾದಗಿರಿ, ಆಪ್ಷನ್ ನಂಬರ್ ಬಿ ಚಿಕ್ಕಬಳ್ಳಾಪುರ, ಆಪ್ಷನ್ ನಂಬರ್ ಸಿ ಕೊಡಗು, ಆಪ್ಷನ್ ನಂಬರ್ ಡಿ ರಾಮನಗರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಚಿಕ್ಕಬಳ್ಳಾಪುರ ಅಂತ ಹೇಳ್ಬೋದು ಫ್ರೆಂಡ್ಸ್. ಅತಿ ಹಳೆಯದಾದ ಬೇವಿನ ಮರ ಬಂದ್ಬಿಟ್ಟು ಇದು ಚಿಕ್ಕಬಳ್ಳಾಪುರದಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 7. ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿವೆ? ಆಪ್ಷನ್ ನಂಬರ್ ಎ 5, ಆಪ್ಷನ್ ನಂಬರ್ ಬಿ 3, ಆಪ್ಷನ್ ನಂಬರ್ ಸಿ 2, ಆಪ್ಷನ್ ನಂಬರ್ ಡಿ 7. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ 5 ಅಂತ ಹೇಳ್ಬೋದು ಫ್ರೆಂಡ್ಸ್. ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿವೆ. ಪ್ರಶ್ನೆ 8. ಕರ್ನಾಟಕದಲ್ಲಿ ಎಷ್ಟು ಜನ ವನ್ಯಜೀವಿ ಧಾಮಗಳಿವೆ? ಆಪ್ಷನ್ ನಂಬರ್ ಎ 28 ವನ್ಯಜೀವಿ ಧಾಮಗಳು, ಆಪ್ಷನ್ ನಂಬರ್ ಬಿ 15 ವನ್ಯಜೀವಿ ಧಾಮಗಳು, ಆಪ್ಷನ್ ನಂಬರ್ ಸಿ 33 ವನ್ಯಜೀವಿ ಧಾಮಗಳು, ಆಪ್ಷನ್ ನಂಬರ್ ಡಿ 22. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ 33 ವನ್ಯಜೀವಿ ಧಾಮಗಳು ಕರ್ನಾಟಕದಲ್ಲಿ ಇವೆ ಫ್ರೆಂಡ್ಸ್. ಪ್ರಶ್ನೆ 9. ರಾಜ್ಯದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು? ಆಪ್ಷನ್ ನಂಬರ್ ಎ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ನಂಬರ್ ಬಿ ಅಂಶಿ ಉದ್ಯಾನವನ, ಆಪ್ಷನ್ ನಂಬರ್ ಸಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ನಂಬರ್ ಡಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 10. ವಿಶ್ವ ಭೂಮಿ ದಿನ ಯಾವಾಗ ಆಚರಿಸುತ್ತಾರೆ? ಆಪ್ಷನ್ ನಂಬರ್ ಎ ಏಪ್ರಿಲ್ 22, ಆಪ್ಷನ್ ನಂಬರ್ ಬಿ ಜನವರಿ 25, ಆಪ್ಷನ್ ನಂಬರ್ ಸಿ ಜೂನ್ 9, ಆಪ್ಷನ್ ನಂಬರ್ ಡಿ ಮೇ 8. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್
ಏಪ್ರಿಲ್ 22ರಂದು ವಿಶ್ವ ಭೂಮಿ ದಿನ ಆಚರಿಸುತ್ತಾರೆ. ಪ್ರಶ್ನೆ 11. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಪ್ರಾಣಿಗೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಆನೆಗಳಿಗೆ, ಆಪ್ಷನ್ ನಂಬರ್ ಬಿ ಹುಲಿಗಳಿಗೆ, ಆಪ್ಷನ್ ನಂಬರ್ ಸಿ ಜಿಂಕೆಗಳಿಗೆ, ಆಪ್ಷನ್ ನಂಬರ್ ಡಿ ಪಕ್ಷಿಗಳಿಗೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಹುಲಿಗಳಿಗೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 12. ಕರ್ನಾಟಕದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಯಾವುದು? ಆಪ್ಷನ್ ನಂಬರ್ ಎ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ, ಆಪ್ಷನ್ ನಂಬರ್ ಬಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ನಂಬರ್ ಸಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ನಂಬರ್ ಡಿ ಅಂಶಿ ರಾಷ್ಟ್ರೀಯ ಉದ್ಯಾನವನ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 13. ವಿಶ್ವ ಅರಣ್ಯ ದಿನ ಯಾವಾಗ ಆಚರಿಸುತ್ತಾರೆ? ಆಪ್ಷನ್ ನಂಬರ್ ಎ ಮಾರ್ಚ್ 1, ಆಪ್ಷನ್ ನಂಬರ್ ಬಿ ಜೂನ್ 9, ಆಪ್ಷನ್ ನಂಬರ್ ಸಿ ಮಾರ್ಚ್ 21, ಆಪ್ಷನ್ ನಂಬರ್ ಡಿ ಜೂನ್ 5. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಮಾರ್ಚ್ 21ರಂದು ವಿಶ್ವ ಅರಣ್ಯ ದಿನ ಆಚರಿಸುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 14. ಬ್ಲ್ಯಾಕ್ ಪ್ಯಾಂಥರ್ ಪ್ರಾಣಿ ಯಾವ ಉದ್ಯಾನವನದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ನಂಬರ್ ಬಿ ಅಂಶಿ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ನಂಬರ್ ಸಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ನಂಬರ್ ಡಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಅಂಶಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬ್ಲ್ಯಾಕ್ ಪ್ಯಾಂಥರ್ ಪ್ರಾಣಿ ಕಂಡುಬರ್ತದೆ ಫ್ರೆಂಡ್ಸ್. ಪ್ರಶ್ನೆ 15. ಆಣಿ ಯೋಜನೆ ಎಷ್ಟರಲ್ಲಿ ಸ್ಥಾಪನೆ ಆಯಿತು? ಆಪ್ಷನ್ ನಂಬರ್ ಎ 1992, ಆಪ್ಷನ್ ನಂಬರ್ ಬಿ 1991, ಆಪ್ಷನ್ ನಂಬರ್ ಸಿ 1994, ಆಪ್ಷನ್ ನಂಬರ್ ಡಿ 1995. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ 1992ರಲ್ಲಿ ಆಣಿ ಯೋಜನೆ ಸ್ಥಾಪನೆ ಆಗುತ್ತೆ ಫ್ರೆಂಡ್ಸ್. ಪ್ರಶ್ನೆ 16. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಆಪ್ಷನ್ ನಂಬರ್ ಎ ಬೆಂಗಳೂರು, ಆಪ್ಷನ್ ನಂಬರ್ ಬಿ ಬಳ್ಳಾರಿ, ಆಪ್ಷನ್ ನಂಬರ್ ಸಿ ಚಾಮರಾಜನಗರ, ಆಪ್ಷನ್ ನಂಬರ್ ಡಿ ಮೈಸೂರು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಮೈಸೂರಿನಲ್ಲಿ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತದೆ. ಪ್ರಶ್ನೆ 17. ಭಾರತದ ಪಕ್ಷಿಶಾಸ್ತ್ರದ ಪಿತಾಮಹ ಯಾರು? ಆಪ್ಷನ್ ನಂಬರ್ ಎ ಓ ಹ್ಯೂಮ್, ಆಪ್ಷನ್ ನಂಬರ್ ಬಿ ಸಾಲು ಮರದ ತಿಮ್ಮಕ್ಕ, ಆಪ್ಷನ್ ನಂಬರ್ ಸಿ ನರ್ಗಿಸ್ ದತ್, ಆಪ್ಷನ್ ನಂಬರ್ ಡಿ ರಾಮಸ್ವಾಮಿ ಅಯ್ಯಂಗರ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಓ ಹ್ಯೂಮ್ ಅವರು ಭಾರತದ ಪಕ್ಷಿಶಾಸ್ತ್ರದ ಪಿತಾಮಹ ಆಗಿರುತ್ತಾರೆ. ಪ್ರಶ್ನೆ 18. ರಣಹದ್ದುಗಳಿಗೆ ಪ್ರಸಿದ್ಧವಾದ ಜಿಲ್ಲೆ ಯಾವುದು? ಆಪ್ಷನ್ ನಂಬರ್ ಎ ಕಲಬುರಗಿ, ಆಪ್ಷನ್ ನಂಬರ್ ಬಿ ರಾಮನಗರ, ಆಪ್ಷನ್ ನಂಬರ್ ಸಿ ಬಳ್ಳಾರಿ, ಆಪ್ಷನ್ ನಂಬರ್ ಡಿ ಹಾವೇರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ರಾಮನಗರದಲ್ಲಿ ರಣಹದ್ದುಗಳು ಪ್ರಸಿದ್ಧಿಯಾಗಿ ಫ್ರೆಂಡ್ಸ್. ಪ್ರಶ್ನೆ 19. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಕಂಡುಬರುವ ಪ್ರಾಣಿ ಸಂಕುಲ ಯಾವುದು? ಆಪ್ಷನ್ ನಂಬರ್ ಎ ಆನೆಗಳು, ಆಪ್ಷನ್ ನಂಬರ್ ಬಿ ಹುಲಿಗಳು, ಆಪ್ಷನ್ ನಂಬರ್ ಸಿ ಕರಡಿಗಳು, ಆಪ್ಷನ್ ನಂಬರ್ ಡಿ ಚಿರತೆಗಳು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಹುಲಿಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 20. ಕರ್ನಾಟಕದಲ್ಲಿ ಅಬ್ಬಿಕೋ ಚಳವಳಿ ನಡೆದ ಸ್ಥಳ ಯಾವುದು? ಆಪ್ಷನ್ ನಂಬರ್ ಎ ಶಿವಮೊಗ್ಗ, ಆಪ್ಷನ್ ನಂಬರ್ ಬಿ ಹಾವೇರಿ, ಆಪ್ಷನ್ ನಂಬರ್ ಸಿ ಉತ್ತರ ಕನ್ನಡ, ಆಪ್ಷನ್ ನಂಬರ್ ಡಿ ಚಿತ್ರದುರ್ಗ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಉತ್ತರ ಕನ್ನಡದಲ್ಲಿ ಅಬ್ಬಿಕೋ ಚಳವಳಿ ನಡೀತಿದೆ ಫ್ರೆಂಡ್ಸ್. ಪ್ರಶ್ನೆ 21. ಕರ್ನಾಟಕ ಸರ್ಕಾರವು ಮಲೆನಾಡು ಪ್ರದೇಶದಲ್ಲಿ ಈ ಕೆಳಗಿನ ಬೆಳೆಗಳನ್ನು ನಿಷೇಧಿಸಲಾಗಿದೆ. ಆಪ್ಷನ್ ನಂಬರ್ ಎ ನೀಲಗಿರಿ ಮರ, ಆಪ್ಷನ್ ನಂಬರ್ ಬಿ ತೆಂಗಿನ ಮರ, ಆಪ್ಷನ್ ನಂಬರ್ ಸಿ ಆಲದ ಮರ, ಆಪ್ಷನ್ ನಂಬರ್ ಡಿ ಬೇವಿನ ಮರ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ನೀಲಗಿರಿ ಮರವನ್ನು ಕರ್ನಾಟಕ ಸರ್ಕಾರವು ಮಲೆನಾಡು ಪ್ರದೇಶಗಳಲ್ಲಿ ನಿಷೇಧಿಸಲಾಗಿದೆ. ಪ್ರಶ್ನೆ 22. ಬೆಂಗಳೂರು ನಗರವು ಯಾವ ದಂಡೆ ಮೇಲೆ ಇದೆ? ಆಪ್ಷನ್ ನಂಬರ್ ಎ ಗಂಗಾ ನದಿ, ಆಪ್ಷನ್ ನಂಬರ್ ಬಿ ಕೃಷ್ಣಾ ನದಿ, ಆಪ್ಷನ್ ನಂಬರ್ ಸಿ ಕಾವೇರಿ ನದಿ,
ಆಪ್ಷನ್ ನಂಬರ್ ಡಿ ಅರ್ಕಾವತಿ ಮತ್ತು ವೃಷಭಾವತಿ ನದಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಅರ್ಕಾವತಿ ಮತ್ತು ವೃಷಭಾವತಿ ನದಿಯು ಬೆಂಗಳೂರಿನಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 23 ಕಾವೇರಿ ನದಿ ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತದೆ? ಆಪ್ಷನ್ ನಂಬರ್ ಎ ಮಂಡ್ಯ, ಆಪ್ಷನ್ ನಂಬರ್ ಬಿ ಕೊಡಗು, ಆಪ್ಷನ್ ನಂಬರ್ ಸಿ ಉಡುಪಿ, ಆಪ್ಷನ್ ನಂಬರ್ ಡಿ ಶಿವಮೊಗ್ಗ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಕೊಡಗಿನಲ್ಲಿ ಕಾವೇರಿ ನದಿಯು ಹುಟ್ಟುತ್ತದೆ ಫ್ರೆಂಡ್ಸ್. ಪ್ರಶ್ನೆ 24 ಕಾವೇರಿ ನದಿ ವಿವಾದ ಎಷ್ಟರಲ್ಲಿ ಪ್ರಾರಂಭವಾಯಿತು? ಆಪ್ಷನ್ ನಂಬರ್ ಎ 1893, ಆಪ್ಷನ್ ನಂಬರ್ ಬಿ 1895, ಆಪ್ಷನ್ ನಂಬರ್ ಸಿ 1892, ಆಪ್ಷನ್ ನಂಬರ್ ಡಿ 1992. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ 1892ರಲ್ಲಿ ಕಾವೇರಿ ನದಿ ವಿವಾದ ಪ್ರಾರಂಭವಾಗುತ್ತದೆ. ಪ್ರಶ್ನೆ 25 ನದಿಗಳ ಕುರಿತು ಅಧ್ಯಯನ ಮಾಡುವುದಕ್ಕೆ ಏನೆನ್ನುವರು? ಆಪ್ಷನ್ ನಂಬರ್ ಎ ಪೋಟೋಮೊಲಾಜಿ, ಆಪ್ಷನ್ ನಂಬರ್ ಬಿ ಪೆಟ್ರೋಲಾಜಿ, ಆಪ್ಷನ್ ನಂಬರ್ ಸಿ ಎಂಟಮಲಾಜಿ, ಆಪ್ಷನ್ ನಂಬರ್ ಡಿ ಪೋಮೊಲಾಜಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಪೋಟೋಮೊಲಾಜಿ ಅಂತ ಕರೀತಾರೆ ಫ್ರೆಂಡ್ಸ್, ನದಿಗಳ ಕುರಿತು ಅಧ್ಯಯನ ಮಾಡುವುದಕ್ಕೆ. ಪ್ರಶ್ನೆ 26 ಮೇಕೆದಾಟು ಯೋಜನೆ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ಬೆಂಗಳೂರು ನಗರ, ಆಪ್ಷನ್ ನಂಬರ್ ಬಿ ಮಂಡ್ಯ, ಆಪ್ಷನ್ ನಂಬರ್ ಸಿ ಚಿಕ್ಕಬಳ್ಳಾಪುರ, ಆಪ್ಷನ್ ನಂಬರ್ ಡಿ ರಾಮನಗರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ರಾಮನಗರ ಅಂತ ಇರೋದು ಫ್ರೆಂಡ್ಸ್. ಮೇಕೆದಾಟು ಯೋಜನೆ ರಾಮನಗರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 27 ನಾರಾಯಣಪುರ ಡ್ಯಾಮ್ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ನಂಬರ್ ಎ ಕಲಬುರಗಿ, ಆಪ್ಷನ್ ನಂಬರ್ ಬಿ ಯಾದಗಿರಿ, ಆಪ್ಷನ್ ನಂಬರ್ ಸಿ ವಿಜಯಪುರ, ಆಪ್ಷನ್ ನಂಬರ್ ಡಿ ಬಳ್ಳಾರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಯಾದಗಿರಿಯಲ್ಲಿ ನಾರಾಯಣಪುರ ಡ್ಯಾಮ್ ಕಂಡುಬರ್ತದೆ ಫ್ರೆಂಡ್ಸ್. ಪ್ರಶ್ನೆ 28 ಹಿಡ್ಕಲ್ ಅಣೆಕಟ್ಟು ಯಾವ ನದಿ ಅಡ್ಡಲಾಗಿ ಕಟ್ಟಲಾಗಿದೆ? ಆಪ್ಷನ್ ನಂಬರ್ ಎ ಕಾವೇರಿ ನದಿ, ಆಪ್ಷನ್ ನಂಬರ್ ಬಿ ಘಟಪ್ರಭಾ ನದಿ, ಆಪ್ಷನ್ ನಂಬರ್ ಸಿ ಕೃಷ್ಣಾ ನದಿ, ಆಪ್ಷನ್ ನಂಬರ್ ಡಿ ಮಲಪ್ರಭಾ ನದಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಘಟಪ್ರಭಾ ನದಿ ಅಂತ ಇರೋದು ಫ್ರೆಂಡ್ಸ್. ಹಿಡ್ಕಲ್ ಅಣೆಕಟ್ಟನ್ನು ಘಟಪ್ರಭಾ ನದಿ ಅಡ್ಡಲಾಗಿ ಕಟ್ಟಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 29 ವಿಜಯಪುರ ಜೋಳವೆಂದೇ ಪ್ರಸಿದ್ಧವಾದ ನದಿ ಯಾವುದು? ಆಪ್ಷನ್ ನಂಬರ್ ಎ ಕಾವೇರಿ ನದಿ, ಆಪ್ಷನ್ ನಂಬರ್ ಬಿ ಡೋಣಿ ನದಿ, ಆಪ್ಷನ್ ನಂಬರ್ ಸಿ ಭೀಮಾ ನದಿ, ಆಪ್ಷನ್ ನಂಬರ್ ಡಿ ಘಟಪ್ರಭಾ ನದಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಡೋಣಿ ನದಿ ಅಂತ ಇರೋದು ಫ್ರೆಂಡ್ಸ್. ವಿಜಯಪುರದ ಜೋಳ ಅಂತ ಡೋಣಿ ನದಿಯನ್ನು ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 30 ಆಲಮಟ್ಟಿ ಅಣೆಕಟ್ಟಿಗೆ ಯಾರ ಹೆಸರಿಡಲಾಗಿದೆ? ಆಪ್ಷನ್ ನಂಬರ್ ಎ ಸರ್ ಎಂ ವಿಶ್ವೇಶ್ವರಯ್ಯನವರು, ಆಪ್ಷನ್ ನಂಬರ್ ಬಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ಆಪ್ಷನ್ ನಂಬರ್ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಆಪ್ಷನ್ ನಂಬರ್ ಡಿ ಮಹಾತ್ಮ ಗಾಂಧೀಜಿ. ಫ್ರೆಂಡ್ಸ್ ಇದರ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.